ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಸಂತ ಋತುವಿನಲ್ಲಿ ನಮ್ಮ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಈ ಕುರಿತು ಕಲಬುರಗಿಯ ವಿಶ್ವಚೇತನ ಆಯುರ್ವೇದ ಚಿಕಿತ್ಸಾಲಯದ ಆಯುರ್ವೇದ ತಜ್ಞ ವೈದ್ಯರಾದ ಡಾ ಸತೀಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ಕೇಳುಗರೆ, ಇವತ್ತಿನ ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೇಳುಗರೆ, ಈಗ ಚಳಿಗಾಲದಲ್ಲಿ ಇದ್ದೇವೆ ನಾವು. ಇನ್ನೇನು ಚಳಿಗಾಲ ಮುಗಿದು ಇನ್ನು ಸ್ವಲ್ಪ ದಿನದಲ್ಲೇ ಒಂದು ವಸಂತ ಋತು ಪ್ರಾರಂಭ ಆಗುತ್ತೆ, ಅಂದರೆ ಬೇಸಿಗೆ ಕಾಲ ನಮಗೆ ಆಗಮನ ಆಗುತ್ತೆ. ಈ ಋತುಗಳ ಬದಲಾವಣೆಯ ಸಂದರ್ಭದಲ್ಲಿ ಅಥವಾ ಕಾಲಗಳ ಬದಲಾವಣೆ, ನಾವೇನು ಸೀಸನ್ ಚೇಂಜಸ್ ಅಂತ ಏನು ಹೇಳ್ತೀವಲ್ಲ, ಇಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ಮೇಲೆ ಮತ್ತು ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀವಿ. ಕೆಲವು ಸಮಸ್ಯೆಗಳು ಆಗುತ್ತೆ ನಮ್ಮ ಆರೋಗ್ಯದ ಮೇಲೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆಯುರ್ವೇದದಲ್ಲಿ ಯಾವ ರೀತಿಯ ಪರಿಹಾರಗಳನ್ನು ನಾವು ಕಂಡುಕೊಳ್ಬೋದು, ಮತ್ತು ನಮ್ಮ ಆಹಾರ, ನಮ್ಮ ಜೀವನ ಶೈಲಿ ಹೇಗಿರಬೇಕು, ನಾವು ಹೇಗಿದ್ದರೆ ನಾವು ಇಂಥ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬೋದು, ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಕಲಬುರಗಿಯ ವಿಶ್ವಚೇತನ ಆಯುರ್ವೇದ ಚಿಕಿತ್ಸಾಲಯದ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಸತೀಶ್ ಎಂ ಪಾಟೀಲ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ ಸರ್. ಈಗ ನಾವು ಚಳಿಗಾಲದ ಕೊನೆಯ ಹಂತದಲ್ಲಿದ್ದೀವಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭ ಆಗುತ್ತೆ. ಅಂದರೆ ನಮ್ಮ ಋತುಗಳಲ್ಲಿ ಬಂದರೆ ವಸಂತ ಋತು ಆಗಮನ ಆಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ವಾತಾವರಣದಲ್ಲಿ ಮತ್ತು ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾವಂತ ಹೇಳ್ತಾರೆ. ಯಾವ ರೀತಿಯ ಬದಲಾವಣೆಗಳು ಆಗ್ತವೆ ಮತ್ತು ಇವಕ್ಕೆ ಹೇಗೆ ನಾವು ಸ್ಪಂದಿಸಬೇಕಾಗುತ್ತೆ, ಸ್ವಲ್ಪ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಸರ್. ಸರ್, ವಸಂತ ಋತು ಅಂತಂದರೆ ಮಿಡ್ ಮಾರ್ಚ್ ಟು ಮಿಡ್ ಮೇ. ಈಗೇನು ಮಾರ್ಚ್ ಮಂತ್ ಏನು ಬೇಸಿಗೆ ಸ್ಟಾರ್ಟ್ ಆಗ್ತದೆ, ಅವಾಗ ನಾವು ಅದಕ್ಕೆ ವಸಂತ ಋತು ಅಂತ ಹೇಳ್ತೀವಿ. ವಸಂತ ಋತುವಲ್ಲಿ ಪ್ರಕೃತಿಯಲ್ಲಿ ಹೊಸ ಎಲೆಗಳು ಚಿಗಿರ್ತವೆ, ಹೂವುಗಳು ಚಿಗಿರ್ತವೆ. ಈಗ ಮಾವಿನ ಹೂವು ಆಗಲಿ, ಆಮೇಲೆ ಬೇವಿನ ಗಿಡದ ಹೂವು ಆಗಲಿ, ಇವೆಲ್ಲ ಹೊಸ ಚಿಗಿರ್ತದೆ. ದೇಹದಲ್ಲಿ ಏನೇನು ಪರಿಣಾಮ ಆಗ್ತದೆ ಅಂತಂದರೆ, ಈಗ ಚಳಿಗಾಲದಲ್ಲಿ ಕಫ ಜಮಾ ಆಗಿರ್ತದೆ ದೇಹದಲ್ಲಿ, ತಂಪಿಗೋಸ್ಕರ ಕಫ ಜಮೆ ಆಗಿರ್ತದೆ. ಭಾಳ ಜನ ಕಫ ಸಮಸ್ಯೆಯಿಂದ ಬಳಲ್ತಾರೆ. ಈ ಬೇಸಿಗೆ ವಸಂತ ಋತು ಚಾಲು ಆದ ತಕ್ಷಣ ಅದೇನಾಗ್ತಂದ್ರೆ, ಈ ಕಫನ ಬಿಸಿಲಿಂದ ಕರಗಿ ದೇಹ ತುಂಬ ಹರಡ್ತದೆ. ಹೆಂಗೆ ತುಪ್ಪನ ನಾವು ಹಂಚಿನ ಮೇಲೆ ಇಟ್ಟರೆ ಕರಗಿ ಜಾಸ್ತಿ ಆಗ್ತದೆ, ಹಂಗೆ ದೇಹದಲ್ಲಿ ಕಫದಂಶ ಜಾಸ್ತಿ ಆಗ್ತದೆ. ಸೊ ಇದರಿಂದ ಬಹಳಷ್ಟು ಕಫದ ಸಂಬಂಧಪಟ್ಟಂತ ವಿಕಾರಗಳು ಅಥವಾ ರೋಗಗಳು ಉದ್ಭವಿಸ್ತವೆ. ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದು ನಮ್ಮ ಆಹಾರ ಪದ್ಧತಿ ಇರ್ಬೋದು, ಅಥವಾ ನಮ್ಮ ಜೀವನ ಶೈಲಿ ಇರ್ಬೋದು. ಹೇಗಿರ್ಬೇಕಂತೀರಾ? ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕಂತೀರಾ? ಸರ್, ಆಯುರ್ವೇದ ಅಂದರೆ ಒಂದು ಸೈನ್ಸ್. ಅದು ಅಂದರೆ ಇದು ಬರೇ ರೋಗ ಬಂದ್ರೇ ಚಿಕಿತ್ಸೆ ಕೊಡೋಂಥದ್ದಲ್ಲ. ಇದನ್ನು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಮಾತುರಸ್ಯ ವಿಕಾರ ಪ್ರಶಮನ. ಅಂದರೆ ಸ್ವಸ್ಥ ಇದ್ದವ್ರಿಗೆ, ಹೆಲ್ದಿ ಇದ್ದವ್ರಿಗೆ ಅವ್ರನ್ನ ಆರೋಗ್ಯನ ಹೆಂಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಹೇಳ್ತದೆ. ಆತುರಸ್ಯ ವಿಕಾರ ಪ್ರಶಮನ ಅಂದರೆ ರೋಗ ಬಂದ ಮೇಲೆ ಅದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡು. ಇವೆಲ್ಲ ಋತುಚರ್ಯ, ದಿನಚರ್ಯ, ಆಮೇಲೆ ಆಹಾರ ಪದ್ಧತಿ, ಇವೆಲ್ಲ ಏನಂದರೆ ನಾವು ರೋಗನ ಬರದೇ ಇರೋಂಗೆ ತಡೆಗಟ್ಟೋದು. ಈಗ ನೀವು ವಸಂತ ಋತುವಲ್ಲಿ ಭಾಳಷ್ಟು ಜನಕ್ಕೆ ಈಗ ಕಫ ಜಾಸ್ತಿ ಆಗ್ತದೆ. ಅದು ಎಸ್ಪೆಷಲಿ ಯಾರಿಗೆ ಅಸ್ತಮ ಇರ್ತದೆ, ಆಮೇಲೆ ಶ್ವಾಸಕೋಶದ ಸಂಬಂಧಿ ಸಮಸ್ಯೆಗಳೇನಿರ್ತವೆ ಅಂಥವ್ರಿಗೆ ಇದರಲ್ಲಿ ಅತಿ ಹೆಚ್ಚಾಗ್ತದೆ. ಅಂಥ ಕಂಡೀಷನಲ್ಲಿ ನಾವು ಈ ಕಫನ ಕಮ್ಮಿ ಆಗ್ತಕ್ಕಂಥ ಆಹಾರ ವಿಹಾರ ಅದನ್ನು ಅನುಸರಿಸಬೇಕಾಗ್ತದೆ. ಯಾವ ರೀತಿ ಆಹಾರ ಒಳ್ಳೇದಂತೀರಾ? ಸರ್, ಯೂಶ್ವಲಿ ನಾವೇನು ಹೇಳ್ತೀವಿ ಅಂದರೆ, ಆ ರಸಗಳು ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ. ಅದರಲ್ಲಿ ಈಗ ಯಾವುದಪ್ಪ ಅಂದರೆ, ಇಲ್ಲಿ ಕಫಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆಹಾರ ಯಾವುದು ಖಾರ ಇರ್ತದೆ, ಯಾವುದು ಕಹಿ ಇರ್ತದೆ, ಯಾವುದು ಒಗರು ಇರ್ತದೆ, ಯಾವುದು ಉಷ್ಣ ಇರ್ತದೆ, ಸ್ವಲ್ಪ ಬಿಸಿ ಇರಬೇಕು. ಯೂಶ್ವಲಿ ನಾವು ಏನು ಮಾಡ್ತೀವಿ, ಬೇಸಿಗೆ ಬಂದ್ರ ಮೇಲೆ ಅತಿ ಫ್ರಿಜ್ದ ನೀರು ಕುಡಿಯೋದಾಗ್ಲಿ, ತಂಪಂದ ತುಪ್ಪ ತಿನ್ನೋದಾಗ್ಲಿ, ಆಮೇಲೆ ಹೆವಿ ಫುಡ್ಸ್ ತಗೊಳ್ಳೋದಾಗ್ಲಿ, ಇಂಥವನ್ನೆಲ್ಲ ಐಸ್ ಕ್ರೀಮ್ ತಿನ್ನೋದಾಗ್ಲಿ, ಇಂಥವೆಲ್ಲ ಮಾಡ್ತೀವಿ. ಮತ್ತು ಅದೇನಾಗ್ತದೆ, ಕಫಕ್ಕೆ ಕಫ ಅಂದರೆ ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಆಗ್ತದೆ. ಸೊ ಪಾಸಿಟಿವ್ಗೆ ನೆಗೆಟಿವ್ ಆದ್ರೇ ಅದನ್ನ ಇದು ಆಗ್ತದೆ. ಸೊ ಹಾಗಾಗಿ ನಾವು ಈಗ ಕಟು ತಿಕ್ತ ಕಷಾಯ ಅಂತ ಹೇಳ್ತೀವಿ, ಉಷ್ಣ ಆಹಾರ ಅಂತ ಹೇಳ್ತೀವಿ. ಖಾರ ಜಾಸ್ತಿ ತಿನ್ನಬೇಕು, ಕಹಿ ತಿನ್ನಬೇಕು, ಒಗರು ತಿನ್ನಬೇಕು, ಬಿಸಿ ಬಿಸಿ ಆಹಾರ ತಿನ್ನಬೇಕು ಅಂತ ನಾವು ಹೇಳ್ತೇವೆ ಸರ್. ಈಗ ಸಾಮಾನ್ಯವಾಗಿ ನಮ್ಮ ಜನರು ಏನಂದರೆ ಬಹಳ ಕಡಿಮೆ ಈ ಆಹಾರ ಪದ್ಧತಿಯನ್ನು ಬದಲಾಯಿಸೋದು.
ಅವರಿಗೇನು ತಮ್ಮ ಮನಸ್ಸಿಗೆ ಬಂತು ಅದನ್ನು ಒಂದು ಸೇವನೆ ಮಾಡೋಂಥದ್ದು ಅವರ ಒಂದು ಅಭ್ಯಾಸ ಆಗಿರ್ತತೆ. ಇಂಥ ಸಂದರ್ಭದಲ್ಲಿ ಈಗ ನೋಡಿ ನಾವು ಹೇಳಿದ್ರಿ ಕಫ ಎಲ್ಲ ಕರಗಿಡಿ ಬಾಡಿಗೆಲ್ಲ ಇದಾಗುತ್ತಂತೇಳಿ, ತಜ್ಞರಿಗೆ ಅದು ಗೊತ್ತಾಗುತ್ತೆ, ಆದರೆ ಸಾಮಾನ್ಯ ಜನಗಳಿಗೆ ಅದು ಗೊತ್ತಾಗಲ್ಲ. ಇದರಿಂದ ಬೇರೆ ಬೇರೆ ಒಂದು ಇನ್ಫೆಕ್ಷನ್ಸ್ ಎಲ್ಲ ಆಗ್ಬೋದು. ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತೀರ? ಸೀಸನ್ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಷ್ಟೇ, ಆದರೆ ನಮ್ಮ ಆಹಾರ ಪದ್ಧತಿ ಏನು ಚೇಂಜ್ ಮಾಡಲ್ಲ. ನಾವು ಚಳಿಗಾಲದಲ್ಲಿ ಏನೋ ಊಟ ಮಾಡ್ತೀವಿ ಮತ್ತು ಬೇಸಿಗೆಯಲ್ಲಿ ಅದನ್ನೇ ಊಟ ಮಾಡ್ತೀವಿ. ಸರ್ ಆ್ಯಕ್ಚುಲಿ ಏನಂದರೆ ಈಗ ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಎಳ್ಳು ಅಮಾವಾಸ್ಯೆ ಅಂತ ಮಾಡಿದರು, ಎಳ್ಳು ಪ್ಲಸ್ ಬೆಲ್ಲ. ಈಗ ಯುಗಾದಿ ಬರ್ತದೆ, ಬೇವಿನ ಎಲೆ ಅದನ್ನೆಲ್ಲ ಸೇವನೆ ಮಾಡ್ತೀವಿ. ಇವೆಲ್ಲ ಸೇವನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಕಫ ಏನಂದರೆ ಹೊರಗಾಗ್ತದೆ. ಒಂದು. ಎರಡನೇದು, ಎಲ್ಲ ರೋಗಕ್ಕೂ ಮೂಲ ಕಾರಣ ಡೈಜೆಷನ್. ನೀವು ಈಗೇನಾಗ್ತದೆ, ಬೇಸಿಗೆಯಲ್ಲಿ ಜಾಸ್ತಿ ಅತಿ ಹೆಚ್ಚು ನೀರು ಕುಡಿತೀವಿ, ಬಿಸಿಲಿದೆ ಅಂತ ನೀರು ಕುಡ್ಕೋತ ಹೋಗ್ತೀವಿ. ಕುಡ್ದಂಗೆ ಏನಾಗ್ತದೆ, ಬೆಂಕಿ ಮೇಲೆ ಎಷ್ಟು ನೀರು ಹಾಕ್ತೀರಿ ಬೆಂಕಿ ಹಾರ್ಕೋತ ಹೋಗ್ತದೆ. ಹಂಗೆ ದೇಹದ ಅಗ್ನಿ ಕಮ್ಮಿ ಆದರೆ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ. ವಿಶೇಷವಾಗಿ ಈ ಚರ್ಮ ಕಾಯಿಲೆಗಳಿರ್ಬೋದು, ಆಮೇಲೆ ಮಾನಸಿಕ ರೋಗಗಳಾಗ್ಬೋದು, ಆಮೇಲೆ ಕೊಲೆಸ್ಟ್ರಾಲು, ಆಮೇಲೆ ಹೃದಯಾಘಾತ, ಬಹಳಷ್ಟು ಎಲ್ಲಕ್ಕೂ ಕಾರಣ ನಮ್ಮ ಅಗ್ನಿ, ಡೈಜೆಷನ್. ನಮ್ಮ ಡೈಜೆಷನ್ ಸರಿ ಇದ್ರೆ ಎಲ್ಲ ಸಮಸ್ಯೆಗಳೂ ಸರಿ ಇರ್ತವೆ ಅಂತ. ಈಗ ನೋಡ್ರಿ, ಈಗಿನ ಯುಗದಲ್ಲಿ ಎಷ್ಟೋ ಯುವಕರು, ಮನೆ ನೋಡಿದೆ 6 ವರ್ಷದಿಂದ 8 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಸಹಿತ ಹೃದಯಾಘಾತ ಆಗಿ ಸಾವನ್ನಪ್ತಿದ್ದಾರೆ. ಎಲ್ಲನೂ ಅವ್ರವ್ರ ಆಹಾರ ಪದ್ಧತಿಯಿಂದನೇ ಇದೆಲ್ಲ ಆಗ್ತಿದೆ. ಅವ್ರವ್ರ ದಿನಚರ್ಯ, ಋತುಚರ್ಯ, ನಮ್ಮ ಅಂದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಏನು ಹೇಳಿದ್ದಾರೆ ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡೋದು ಒಳ್ಳೇದಂತ ಅನಿಸ್ತದೆ. ಇನ್ನು ಕೆಲವರೆಲ್ಲ ಹೇಳ್ತಾರೆ ಚಳಿಗಾಲದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚು ಅಂತೇಳಿ, ಅದಕ್ಕೆ ಏನು ಕಾರಣ ಅಂತ ಹೇಳ್ತಾರೆ ಸರ್? ಸರ್ ಅದೇ ಈಗ ನಾವು ಹೇಳ್ತೀವಿ ಕಫಸ್ಥಾನ ಅಂದರೆ ಉರಸ್ಥಾನ ಅಂದರೆ ಎದೆಯಲ್ಲಿರ್ತಕ್ಕಂಥದ್ದು ಕಫ ಅಂತ. ಸೊ ಅದರಲ್ಲಿ ವಿಶೇಷವಾಗಿ ಈ ಏನಂತ ಹಾರ್ಟ್ ಏನಿದೆ ಅಲ್ಲ ರೀ, ಅದು ಇರೋದು ಅಲ್ಲೇನೆ. ಸೊ ಒಂದಕ್ಕೊಂದು ಲಿಂಕ್ ಆಗಿ ಈಗ ನಾವು ವಸಂತ ಋತುವಲ್ಲಿ ಕಫ ಇರ್ತದೆ, ಮತ್ತು ನಾವು ಅದಕ್ಕೆ ವಿರುದ್ಧ ಆಹಾರ, ಮೊಸರು ತಿನ್ನೋದಾಗ್ಲಿ, ಆಮೇಲೆ ತುಪ್ಪ ಉಣ್ಣೋದಾಗ್ಲಿ, ಆಮೇಲೆ ಅತಿ ತಣ್ಣ ನೀರು ಕುಡಿಯೋದಾಗ್ಲಿ, ಐಸ್ ಕ್ರೀಮ್ ತಿನ್ನೋದಾಗ್ಲಿ, ಆಮೇಲೆ ನಾನ್ ವೆಜ್ ತಿನ್ನೋದಾಗ್ಲಿ, ಈ ಹೆವಿ ಅವ್ರಿಗೆ ಪಚನ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ತಿನ್ಕೋತ ಹೋಗ್ತೀವಿ. ಆ ತಿಂದು ಏನಾಗ್ತದೆ, ಕೊಬ್ಬು ಆಗ್ತದೆ. ಆ ಕೊಬ್ಬು ಹೋಗಿ ಬ್ಲಾಕ್ ಆಗ್ತದೆ, ಬ್ಲಾಕ್ ಇಂದ ಹಾರ್ಟ್ ಆಗ್ತದೆ. ಸೊ ಹಂಗಾಗಿ ಆಹಾರ ಪದ್ಧತಿ ಸರಿಯಾದ್ರೆ ಎಲ್ಲದನ್ನು ನಾವು ಮೆಂಟೇನ್ ಕಂಟ್ರೋಲ್ ಮಾಡ್ಬೋದು ಅನ್ನೋದು ನಮ್ದು. ಈಗ ಮತ್ತೆ ನಾವು ಯಾವ ರೀತಿ ಆಹಾರಗಳು ಅಂದ್ರೆ ಈಗ ನಮ್ಮಲ್ಲಿ ಸಿಗುವಂತ ಆಹಾರಗಳು ಯಾವ ಅಂತ ಹೇಳ್ತೀರಾ ಸರ್? ಈಗ ಸರ್ ನಮ್ಮಲ್ಲಿ ಕಫ ಕಮ್ಮಿ ಮಾಡಲಿಕ್ಕೆ ಈಗ ಜಮೆಗೋಧಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಜಮೆಗೋಧಿ ಆಯುರ್ವೇದ ಶಾಸ್ತ್ರದಲ್ಲಿ ಶುಗರನ್ನು ಬರದೇ ಇರಂಗೆ ನೋಡ್ಕೊಳ್ಳಿಕ್ಕೆ ಒಂದು ಔಷಧಿ ಮತ್ತು ಆಹಾರ ಅಂದರೆ ಜವೆಗೋಧಿ. ಅದರದ್ದೇ ಬಹಳಷ್ಟು ಔಷಧಿನೂ ಇದೆ. ಆಮೇಲೆ ಈಗ ಮಸಾಲ ಐಟಮ್ ಆರ್ದ್ರಕ್ ಅಂದರೆ ಅಲ್ಲ ಆಗಲಿ, ಮೆಣಸು, ಜೀರಿಗೆ, ಓಂಕಾಳು, ಆಮೇಲೆ ಅರಿಶಿಣ, ಆಮೇಲೆ ವಿಶೇಷವಾಗಿ ಜೇನುತುಪ್ಪಕ್ಕೆ ಭಾಳ ಪ್ರಾಧಾನ್ಯತೆ ಇದೆ. ನಾವು ಆಯುರ್ವೇದದಲ್ಲಿ ಮಧುದಕ ಅಂತ ಹೇಳ್ತೀವಿ ರೀ. ಮಧು ಪ್ಲಸ್ ಉದಕ. ಮಧು ಅಂದ್ರೆ ಜೇನುತುಪ್ಪ, ಉದಕ ಅಂದ್ರೆ ನೀರು. ಈಗ ಪ್ರತಿಯೊಬ್ಬರು ಬೇಸಿಗೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಜೇನುತುಪ್ಪನ ನೀರಲ್ಲಿ ಸೇರಿಸಿ, ಅಂದ್ರೆ ಬಿಸಿನೀರಲ್ಲಿ ಜೇನುತುಪ್ಪ ಸೇರಿಸ್ಬಾರ್ದು, ಅದು ಮತ್ತೆ ವಿರುದ್ಧ ಆಗ್ತದೆ. ನಾರ್ಮಲ್ ನೀರಲ್ಲಿ ಸೇರಿಸಿ ಕುಡಿಯೋದ್ರಿಂದ ಎಕ್ಸೆಸ್ ವಾಟರ್ ನಾವು ಕುಡಿತೀವಿ, ಅದು ಹೊರಗಡೆ ಹೋಗ್ತದೆ. ಅದು ಹೋಗೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಈಗ ಚಳಿಗಾಲದಲ್ಲಿ ಇಂಥ ಒಂದು ಆಹಾರನ ನಾವು ನಮ್ಮ ಆಹಾರದಲ್ಲಿ ಇವನ್ನ ಹೆಚ್ಚಾಗಿ ಬಳಸೋದ್ರಿಂದ ಈ ಮಸಾಲೆ ಪದಾರ್ಥಗಳು ಮತ್ತು ನಾವೇನು ಹೇಳಿದ್ರೆ ಜೇನುತುಪ್ಪ, ಆಮೇಲೆ ಜವೆಗೋಧಿ ಇದೆಲ್ಲ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾವು ಅವನ್ನ ಮುಂದುವರ್ಸಲಿಕ್ಕೆ ಆಗಲ್ಲ. ಯಾಕಂದರೆ ಆಗಲೇ ಮನುಷ್ಯ ನಮಗೆ ಗೊತ್ತು ಇದು ಒಳ್ಳೆಯದಲ್ಲ ಅಂತಲ್ಲ, ಆದರೂ ನಾವು ಅದೇ ನೀವು ಹೇಳ್ದಂಗೆ ಐಸ್ ಕ್ರೀಮ್ ತಿಂತೀವಿ, ಆಮೇಲೆ ಮೊಸರು ಕುಡಿತೀವಿ, ಆಮೇಲೆ ಎಲ್ಲ ತಣ್ಣನ ನೀರು ಕುಡಿತೀವಿ, ಫ್ರಿಜ್ನಲ್ಲಿರೋಂಥದ್ದು ಎಲ್ಲ ತಣ್ಣಗಿರೋ ಹಣ್ಣನ್ನೆಲ್ಲ ತಿಂತೀವಿ. ಇದರಿಂದ ಏನು ಸಮಸ್ಯೆಗಳಾಗ್ಬೋದು ಸರ್? ಆ್ಯಕ್ಚುಲಿ ವಸಂತ ಋತು, ಈಗ ಬೇಸಿಗೆ ಬರೋದು ಎರಡು. ಈಗ ವಸಂತ ಋತುವಲ್ಲಿ ಕಫ ಜಾಸ್ತಿ ಆಗ್ತದೆ. ಆಮೇಲೆ ಗ್ರೀಷ್ಮ ಋತು ಅಂತ ಬರ್ತದೆ. ಗ್ರೀಷ್ಮ ಋತುವಲ್ಲಿನೂ ಒಂದಿಷ್ಟು ಬಿಸಿಲು ಇರ್ತದೆ. ಸೊ ವಸಂತ ಋತುವಲ್ಲಿ ಬಿಸಿಲು ಸ್ಟಾರ್ಟ್ ಆಗ್ತದೆ, ಗ್ರೀಷ್ಮ ಋತುವಲ್ಲಿ ಎಂಡ್ ಆಗ್ತದೆ. ವಸಂತ ಋತುವಲ್ಲಿ ನಾವು ಇದನ್ನೆಲ್ಲ ಅಂದ್ರೆ ಈಗ ಜವೆಗೋಧಿ, ಜೇನುತುಪ್ಪ, ಆಮೇಲೆ ಅಲ್ಲ, ಮೆಣಸು ಇಂಥವೆಲ್ಲ ತಗೊಳ್ಳೋದ್ರಿಂದ ಕಫ ಕರಗಿದ್ರೆ ಮುಂದೆ ಗ್ರೀಷ್ಮ ಋತುವಲ್ಲಿ ಸಮಸ್ಯೆ ಆಗಲ್ಲ. ಗ್ರೀಷ್ಮ ಋತು ಅವಾಗ ಏನಾಗ್ತದೆ, ಬಿಸಿಲು ಅತಿ ಹೆಚ್ಚಾಗಿರ್ತದೆ, ಅವಾಗೆಲ್ಲ ಡ್ರೈನೆಸ್ ಜಾಸ್ತಿ ಇರ್ತದೆ, ನೀರು ಬತ್ತಿ ಹೋಗ್ತದೆ, ಆಮೇಲೆ ದೇಹದಲ್ಲಿನೂ ನೀರು ಬತ್ತಿ ಹೋಗ್ತದೆ, ಅವಾಗ ನೀರಿನಂಶ ಜಾಸ್ತಿ ಬೇಕಾಗ್ತದೆ. ಬಟ್ ವಸಂತ ಋತುವಲ್ಲಿ ನೀರಿನಂಶ
ಎಷ್ಟು ಶೇಖರಣೆ ಆಗ್ತದೆ ಅಷ್ಟು ಗ್ರೀಷ್ಮ ಋತುವಲ್ಲಿ ವಾತ ರೋಗಗಳು ಜಾಸ್ತಿ ಆಗ್ತವ್ರೆ. ಸೊ ಹಂಗಾಗಿ ವಸಂತ ಋತುವಲ್ಲಿ ನಾವು ಆದಷ್ಟು ಕಫನ ಕಮ್ಮಿ ಮಾಡ್ತಕ್ಕಂಥದ್ದು ತಗೋಬೇಕು. ಗ್ರೀಷ್ಮ ಋತುವಲ್ಲಿ ನಾವು ಈಗ ಮಜ್ಜಿಗೆ ತಗೊಳ್ಳೋದಾಗ್ಲಿ, ಜ್ಯೂಸಸ್, ಹಣ್ಣಿನ ಜ್ಯೂಸ್ ಅತಿ ತಣ್ಣಗೆ ಮಾತ್ರ ತಂಪಿರಬಾರ್ದು. ಸಕ್ಕರೆ ಮತ್ತೆ ಮಾವಿನ ಹಣ್ಣಿಂದ ಒಂದು ವಿಶೇಷತೆ ಇದೆ, ಅದು ದೇಹದಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಕಫ ಏನಿದೆ ಅದು ಹೊರಗಡೆ ಆಗ್ತದೆ. ಗಂಜಿ, ನುಚ್ಚು, ಮಜ್ಜಿಗೆ, ನಮ್ಮ ದೇಸಿ ಅಂದ್ರೆ ಈಗ ಯೂಶುವಲಿ ಬೇಸಿಗೆ ಬಂದ್ರೆ ನಾವು ನುಚ್ಚು ಮಜ್ಜಿಗೆ ಸರ್ವೇ ಸಾಮಾನ್ಯ, ಬಟ್ ಅದರದ್ದು ಬಹಳ ಮಹತ್ವ ಇದೆ. ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ಸಮಸ್ಯೆಗಳು ಬರಬಾರದು ಅಂದ್ರೆ ಪರಿಹಾರ ಕ್ರಮಗಳು ಏನಂತ ಹೇಳ್ತೀರಾ ಸರ್? ಮೊದಲು ಆಹಾರದಲ್ಲಿ ನಾವು ಹೇಳಿದಂಗೆ ಫಸ್ಟ್ ಇನಿಷಿಯಲ್ ಅಪ್ ಟು ಮೇವರೆಗೂ ನಾವೇನು ಮಾಡ್ಬೇಕಂತಂದ್ರೆ ಸ್ವಲ್ಪ ಕಫ ಕಮ್ಮಿ ಆಗ್ತಕ್ಕಂಥ ಆಹಾರ ವಿಹಾರನ ತಗೊಳ್ಬೇಕು. ಅದು ಹೇಳಿದ್ನಲ್ಲ, ಅಂದರೆ ಖಾರ ಇರೋದು, ಆಮೇಲೆ ಕಹಿ ಇರೋದು, ಹಾಗಲಕಾಯಿ ಆಗಲಿ, ಆಮೇಲೆ ಬೇವಿನ ಎಲೆ ಆಗಲಿ, ಬೆಲ್ಲ ಆಗಲಿ, ಇಂಥವನ್ನ ತಗೊಳ್ಬೇಕು. ಆಮೇಲೆ ಅದ್ರ ಜೊತೆ ಸ್ವಲ್ಪ ಎಕ್ಸಸೈಸ್ ಆಗಲಿ, ಆಮೇಲೆ ಊಟನ ಹೆವಿ ಆಗಿರಬಾರ್ದು, ಲೈಟ್ ಲಘು ಆಹಾರ ಆಗಬೇಕು. ಆಮೇಲೆ ಇಂಥವೆಲ್ಲ ಮಾಡಿ ಮತ್ತೆ ವಮನ ಅಂತ ಹೇಳ್ತಾರೆ. ವಿಶೇಷವಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳಿದ್ದಾರೆ. ನಾವು ನೋಡಿದಾಗೆ ವಮನ ಮಾಡೋದ್ರಿಂದ ಬಹಳಷ್ಟು ರೋಗಗಳು ಇದ್ದೂ ಹೋಗ್ತವೆ ಅಥವಾ ಮುಂದೆ ಬರೋದಿದ್ರೂ ಅಲ್ಲೇ ತಡೆಗಟ್ತದೆ. ವಮನ ಅಂತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ವಿಕೃತ ಕಫ ಅನ್ನೋದೇನಿರ್ತದೆ ದೇಹದಲ್ಲಿ. ಈಗ ಅಂದ್ರೆ ವಸಂತ ಋತುವಲ್ಲಿ ಕಫ ಏನು ಜಮಾ ಆಗಿರ್ತದೆ, ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಔಷಧಿ ಎಲ್ಲ ಕೊಟ್ಬಿಟ್ಟು ನಾವು ವಾಮಿಟಿಂಗ್ ಮಾಡಿಸ್ತೀವಿ, ವಾಂತಿ ಮಾಡಿಸ್ತೀವಿ. ಸೊ ಮಾಡಿಸೋದ್ರಿಂದ ಇರ್ತಕ್ಕಂಥ ದುಷ್ಟ ಕಫ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಆಮೇಲೆ ದೇಹನ ಶುದ್ಧಿ ಆಗ್ತದೆ. ವಮನ ಮಾಡೋದು ತುಂಬ ಸೂಕ್ತ ಅಂತಂದ್ರೆ. ಸರ್, ಈಗ ಕೆಲವರಿಗೆ ಬೇಸಿಗೆಯಲ್ಲೂ ಈ ಚರ್ಮ ಸಮಸ್ಯೆಗಳು, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಹಳ ಕಾಡ್ತಿರ್ತವೆ. ಅದರಲ್ಲಿ ಈಗ ಏನು ನಾವು ಈ ಒಣ ಚರ್ಮ ಅಂತ ಹೇಳ್ತಾರೆ ಈ ಚಳಿಗಾಲದಲ್ಲಿ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ನೀರನ್ನು ಕುಡಿಲಿಕ್ಕಾಗಲ್ಲ ಅವರಿಗೆ, ಆದರೆ ಬಹಳ ವಿಪರೀತವಾಗಿ ಸಮಸ್ಯೆ ಮಾಡ್ತಿರ್ತಾರೆ. ಇದನ್ನು ಅವರು ಒಂದು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ನಮ್ಮ ಸಾರ್ವಜನಿಕರು ಏನು ಮಾಡಬೇಕಾಗುತ್ತೆ ಸರ್? ಆ್ಯಕ್ಚುಲಿ ಏನಂತಂತಂದರೆ ಯೂಶ್ವಲಿ ಚಂದನ ಅಂತ ಹೇಳ್ತೀವಿ. ಈಗ ಚಂದನದ ಲೇಪ ಮೊದಲು ಹಿರಿಯರೆಲ್ಲ ಮಾಡ್ಕೋತಿದ್ರು, ಚಂದನ ಲೇಪ ಹಾಕ್ತಿದ್ರು ಮೈ ಮೇಲೆಲ್ಲ. ಈಗ ಅದನ್ನು ಸೌತ್ ಕೇಂದ್ರದ ಕಡೆ ಹಾಕ್ತಾರೆ. ಚಂದನ ಲೇಪ ಹಾಕೋದ್ರಿಂದ ಏನಾಗ್ತದೆ, ಬಾಡಿ ಉಷ್ಣತೆಯನ್ನು ಕಮ್ಮಿ ಮಾಡ್ತಾರೆ. ಸೊ ಆ ಥರ ನಾವು ಈ ಕಹಿ ಪದಾರ್ಥನ ಹಾಗೆ ಅದೇನು ಬೇವಿನ ಎಲೆನ ತಗೊಳ್ಳೋದಾಗ್ಲಿ, ಬೇವಿನ ಎಲೆ ತಗೊಳ್ಳೋದ್ರಿಂದ ಬಹಳಷ್ಟು ಚರ್ಮ ಕಾಯಿಲೆಗಳು ಬರೋದಿಲ್ಲ, ಇದ್ದದ್ದನ್ನು ಸಹಿತ ಹೋಗ್ತದೆ. ಗೋಮೂತ್ರ ಸೇವನೆ ಮಾಡ್ಬೋದು. ಆಮೇಲೆ ಸ್ವಲ್ಪ ಮೈಲ್ಡ್ ವಾಕಿಂಗ್ ಮಾಡೋದ್ರಿಂದನೂ ಬಹಳಷ್ಟು ಇದು ಚರ್ಮ ರೋಗಗಳು ಅಂದರೆ ಸ್ವೆಟ್ಟಿಂಗ್ ಮುಖಾಂತರ ಹೋಗ್ತದೆ. ಆಮೇಲೆ ಕರ್ಪೂರ, ಆಮೇಲೆ ಪ್ರತಿಯೊಬ್ಬರು ಏನಂದ್ರೆ ಈಗಿಂದ ಇದರಲ್ಲಿ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಬಹಳ ಆಗಿಬಿಟ್ಟಿದೆ. ಅದು ಎಸ್ಪೆಷಲಿ ಸ್ವೆಟ್ಟಿಂಗ್ ಜಾಸ್ತಿಯಾಗಿ ಫಂಗಲ್ ಇನ್ಫೆಕ್ಷನ್ ಆಗ್ತಿದೆ. ಸೊ ಪ್ರತಿಯೊಬ್ಬರು ಹೈಜೀನ್ ಮೇಂಟೈನ್ ಮಾಡಬೇಕು ಒಂದು. ಆಮೇಲೆ ಅವರ ಟವೆಲು, ಅವ್ರ ಸೋಪು, ಆಮೇಲೆ ಗೋಮೂತ್ರ ಹಾಕಿ ಸ್ನಾನ ಮಾಡೋದಾಗ್ಲಿ, ಆಮೇಲೆ ಅರಿಶಿಣ ಹಾಕಿ ಸ್ನಾನ ಮಾಡೋದಾಗ್ಲಿ, ಇದನ್ನು ಮಾಡಬೇಕು. ಆಮೇಲೆ ಸ್ವಲ್ಪ ಜಾಸ್ತಿ ಆಗ್ತಿದ್ರೆ ಇಮಿಡಿಯೇಟ್ ಆಯುರ್ವೇದಿಕ್ ಡಾಕ್ಟರ್ ಅಥವಾ ಯಾರು ನಿಮ್ಗೆ ನಿಯರ್ ಬೈ ಇರ್ತಾರೆ ಅವ್ರಿಗೆ ಡಾಕ್ಟರ್ ಹತ್ರ ಹೋಗ್ಬೇಕಂತ ಒಳ್ಳೆಯದು. ಸರ್, ಈಗ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು, ನಮ್ಮ ಆರೋಗ್ಯ ಚೆಂದಾಗಿರ್ಬೇಕು, ಆಮೇಲೆ ಇಂಥ ಸಮಸ್ಯೆಗಳಿಂದ ದೂರ ಇರಬೇಕು ಅಂದರೆ ಆಯುರ್ವೇದದ ಮಹತ್ವ ಎಷ್ಟಿದೆ ಅಂತ ಹೇಳ್ತೀರಾ ಸರ್? ಆಯುರ್ವೇದದ ಮಹತ್ವ ನಾವು ಈಗ ಆಲ್ಮೋಸ್ಟ್ ಒಂದು 25,000 ಪೇಷಂಟ್ಸನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ನಾವು ನೋಡೋ ಪ್ರಕಾರ ಎಲ್ಲರೂ ಹೇಳ್ತಾರೆ ಆಯುರ್ವೇದ ತುಂಬ ಲೇಟು, ಮತ್ತು ಆಯುರ್ವೇದದಿಂದ ಬಹಳಷ್ಟು ಅಂದರೆ ಭಾಳ ದಿನ ನಾವು ಸಮಯ ಕಳಿಬೇಕಾಗ್ತದೆ ಅಂತ ಹೇಳ್ತಾರೆ. ಬಟ್ ಇದಕ್ಕೇನಂತಂದರೆ ಇದರಲ್ಲಿ ಯಾವುದೇ ಥರದ್ದು ನಿಮ್ಗೆ ಪೇನ್ ಆದರೆ ಇಮಿಡಿಯೇಟ್ ಅಂದರೆ ಪೇನ್ ಕಮ್ಮಿ ಆಗಲಿಕ್ಕೆ ಅಥವಾ ಜ್ವರ ಬಂದರೆ ಜ್ವರ ಕಮ್ಮಿ ಆಗಲಿಕ್ಕೆ ಇಂಥವು ಇರೋದಿಲ್ಲ. ಬಟ್ ನಾವೇನು ಮಾಡ್ತೀವಿ ಅಂದರೆ ಮೂಲ ಸಹ ಟ್ರೀಟ್ಮೆಂಟ್ ಕೊಡ್ತೀವಿ. ಎಷ್ಟೋ ಜನಕ್ಕೆ ವರ್ಷಾನ್ಗಟ್ಲೆ ಮೆಡಿಸಿನ್ಸ್ ತೊಗೊಂಡ್ರು ಆಗದೆ ಇರೋದು ಒಂದು ವಾರ ಪಂಚಕರ್ಮ ಮಾಡಿದರೆ ಕಂಪ್ಲೀಟ್ ಆರಾಮಾಗಿದ್ದಾರೆ. ಅದರ ಜೊತೆ ಏನಪ್ಪ ಅಂದರೆ ಆಹಾರ ಆಗಲಿ, ನಿಮ್ಮ ಪತ್ತೆ ಆಗಲಿ, ಎಷ್ಟೋ ಜನಕ್ಕೆ ನಿಧಾನಂ ಪರಿವರ್ತನಂ. ಈಗ ನಾವು ಈ ಕಡೆ ಏನೇನೋ ಊಟ ಮಾಡ್ತಾ ಇರ್ತೀವಿ, ಈ ಕಡೆ ಔಷಧಿ ತಗೋತಾ ಇರ್ತೀವಿ, ಆರೋಗ್ಯ ಹೆಂಗೆ ಸುಧಾರಣೆ ಆಗ್ತದೆ. ನಾವು ಎದರಿಂದ ಆಗ್ತಿದೆ ಅದನ್ನ ಬಿಟ್ರೆ ಆರಾಮ ಆಗ್ತೀವಿ. ಹಂಗೆ ಆಯುರ್ವೇದ ಇಸ್ ಅ ಸೈನ್ಸ್. ಆಯುಷ್ಯನ ಜಾಸ್ತಿ ಮಾಡ್ತಕ್ಕಂಥದ್ದನ್ನ ಆಯುರ್ವೇದ. ಸೊ ಅದನ್ನ ನಾವು ಅರ್ಥ ಬಹಳಷ್ಟು ಎಂತ ಕ್ಯಾನ್ಸರ್ ಆಗಲಿ, ಸೋರಿಯಾಸಿಸ್ ಆಗಲಿ, ಸುಮಾರು ಒಂದು 500-600 ಸೋರಿಯಾಸಿಸ್ ಪೇಷಂಟ್ಸ್ ಇದ್ದಾರೆ. ಅದರಲ್ಲಿ ಎಷ್ಟೋ ಜನ ನಾವು ಬರೀ ಜಸ್ಟ್ ಓನ್ಲಿ ಪಂಚಕರ್ಮ ಮತ್ತೆ ಅವರ ಆಹಾರ ಪದ್ಧತಿ ಚೇಂಜ್ ಮಾಡೋದ್ರಿಂದ
15 ವರ್ಷ ಆಯ್ತು, ಇಲ್ಲಿವರೆಗೆ ಅವರಿಗೆ ಮತ್ತೆ ರಿಮಿಷನ್ ಆಗಿಲ್ಲ. ಸೊ ಇದು ಆಯುರ್ವೇದದ ಮಹತ್ವ ಅಂತ ಹೇಳ್ಬೋದು. ಈಗ ನಾವು ವರ್ಷದಲ್ಲಿ ಕಾಲ ಬದಲಾವಣೆಗಳನ್ನು ಹಲವಾರು ಸಂದರ್ಭದಲ್ಲಿ ಕಾಣ್ತೀವಿ. ಒಂದು ಚಳಿಗಾಲದಿಂದ ಬೇಸಿಗೆ ಕಾಲದಿಂದ ಮತ್ತು ಮಳೆಗಾಲ. ಈಗ ನಾವು ಹವಾಮಾನ ಬದಲಾವಣೆ ಸಾಕಷ್ಟು ಸರಿ ನಾವು ಒಳಗಾಗ್ತೀವಿ. ಇಂಥ ಸಂದರ್ಭದಲ್ಲಿ ಈ ಕೆಲವರು ತಾವು ಆಗಲೇ ಹೇಳಿದ್ರಿ, ಅಸ್ತಮಾ ಅಂದರೆ ಉಬ್ಬಸ ಸಮಸ್ಯೆಗಳಿರೋರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಕೆಲವರಿಗೆ ಬಿಸಿಲು ಜಾಸ್ತಿ ಬಂದರೆ ಸಮಸ್ಯೆ ಆಗುತ್ತೆ, ಕೆಲವರಿಗೆ ಚಳಿ ಬಂದರೆ ಸಮಸ್ಯೆ ಆಗುತ್ತೆ. ಅವರು ತಮ್ಮ ಆರೋಗ್ಯನ ಯಾವ ರೀತಿ ನೋಡ್ಕೋಬೇಕಾಗುತ್ತೆ ಸರ್? ಸರ್, ಈಗ ವಿಶೇಷವಾಗಿ ಈಗ ಬೇಸಿಗೆಗಾಲದಲ್ಲಿ ಎಷ್ಟೋ ಜನಕ್ಕೆ ನಾನು ನೋಡ್ದಂಗೆ ಅತಿ ತೆಳ್ಳಗಿರ್ತಾರೆ, ವೃದ್ಧರಿರ್ತಾರೆ. ಅವರಿಗೆ ಬಿಸಿಲು ಆಗೋದಕ್ಕೆ ಲೂಸ್ ಮೋಷನ್ಸ್ ಆಗ್ತದೆ ಸರ್. ಲೂಸ್ ಮೋಷನ್ಸಿಂದ ವೀಕ್ನೆಸ್ ಬರ್ತದೆ, ಭಾಳಷ್ಟು ಸಮಸ್ಯೆಗಳು. ಅಂಥ ಟೈಮ್ದಲ್ಲಿ ನಾವು ಅದೇ ಆಯುರ್ವೇದ ಹೇಳಿದಂಗೆ, ಆಯುರ್ವೇದದಲ್ಲಿ ಈಗ ನಾವು ನೀರು ಸಹಿತ ಸಂಸ್ಕಾರಿತ ನೀರು ತಗೊಂಡ್ರೆ ಒಳ್ಳೇದು ಸರ್. ಈ ಜೇಕಿನ ಗಡ್ಡಿ ಮುಸ್ತಾ ಅಂತ ಹೇಳ್ತೀವಿ, ಮುಸ್ತಾ ಶುಂಠಿ ಪಾನೀಯ ಅಂತ ಹೇಳ್ತಾರೆ. ಮುಸ್ತಾ ಮತ್ತೆ ಶುಂಠಿ ನೀರಲ್ಲಿ ಕುದಿಸಿ ಅದನ್ನ ಕುಡ್ಕೋತೋದ್ರಿ ಈ ಬರ್ತಕ್ಕಂಥ ಸಮಸ್ಯೆಗಳು ಬರಲ್ಲ ರೀ. ನೀವು ಸಿಂಪಲ್ ನುಚ್ಚು ಮಜ್ಜಿಗೆ ಅದು ತಗೊಂಡ್ರು, ಮಜ್ಜಿಗೆದಲ್ಲಿ ಒಂದೇನ್ ಕೆಪಾಸಿಟಿ ಅಂದ್ರೆ ಮೋಷನ್ ಆಗ್ಲಾರ್ದಂಗೆ ತಡೆಗಟ್ತದೆ. ನಮ್ಮ ಆಹಾರ ಪದ್ಧತಿಯಲ್ಲಿನೇ ಎಲ್ಲ ಚಿಕಿತ್ಸೆ ಇದೆ. ಆಮೇಲೆ ಈಗ ಜೇನುತುಪ್ಪ ಮತ್ತೆ ನೀರು, ಎಕ್ಸೆಸ್ ನೀರಿನ ಅಂಶ ಹೊರಗೆ ಹೋದ್ರೆ ಊಟದ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಅದರಿಂದ ಮುಂದೆ ವಾತ ರೋಗಗಳು ಕಮ್ಮಿ ಆಗ್ತವೆ. ಆಮೇಲೆ ಈಗ ನೀವು ಚಳಿಗಾಲದಲ್ಲಿ ಕೇಳಿದ್ರಿ, ಚಳಿಗಾಲದಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಸಾಲ ಐಟಮ್ಸ್, ಅಲ್ಲ, ಮೆಣಸು, ಲವಂಗ, ದಾಲ್ಚಿನ್ನಿ ಇಂಥವು ತಗೊಳ್ಳೋದ್ರಿಂದ, ಆಮೇಲೆ ವಾಕಿಂಗ್ ಎಕ್ಸಸೈಸ್ ಮಾಡೋದ್ರಿಂದ, ಆಮೇಲೆ ಇಂಥವು ಜೇನುತುಪ್ಪ ತಗೊಳ್ಳೋದ್ರಿಂದ, ಆಮೇಲೆ ಬಿಸಿ ನೀರು, ಶುಂಠಿ ನೀರು ಇಂಥವು ಕುಡಿಯೋದ್ರಿಂದ ಆದಷ್ಟು ಬರ್ತಕ್ಕಂಥ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ಕಹಿ ಪದಾರ್ಥ ಯಾವುದು ಹಬ್ಬದಲ್ಲಿ ಏನು ಸ್ಪೆಷಲಿ ಇರ್ತದೆ, ಈಗ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಅಂತ ಹೇಳ್ತೀವಿ, ಆಮೇಲೆ ಎಳ್ಳಮಸಿಗೆ ಎಳ್ಳು ಆಯ್ತು ಅಂತ ಹೇಳ್ತೀವಿ. ಆಮೇಲೆ ಈಗ ಮಾವಿನ ಹಣ್ಣಿನ ಸೀಸನ್ನು, ಪ್ರತಿಯೊಬ್ಬರು ಆ ಸೀಸನ್ ಫ್ರೂಟ್ಸು ಸೀಸನ್ ಅಲ್ಲಿ ನಾವು ಮಾಡ್ತಕ್ಕಂಥ ನಮ್ದು ಅಂದ್ರೆ ನಮ್ಮ ಹಿರಿಯರು ಹಾಕಿರ್ತಕ್ಕಂಥ ನಮ್ಗೇನು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಅದನ್ನೇ ಮಾಡ್ಕೋತೋದ್ರೆ ಎಷ್ಟೋ ರೋಗಗಳು ಬರೋದಿಲ್ಲ ಸರ್. ಸರ್, ಈಗ ತಾವು ಹೇಳಿದ್ರೆ ಅಂದರೆ ನಮ್ಮ ಜೀವನ ಶೈಲಿ ಹೀಗಿದ್ದರೆ ಅದನ್ನು ಭಾಳಷ್ಟು ರೋಗಗಳನ್ನ ತಡೆಗಟ್ಟಬೋದು, ನಮ್ಮ ಆಹಾರ ಪದ್ಧತಿ ಇರ್ಬೋದು ಅಥವಾ ನಮ್ಮ ದಿನನಿತ್ಯ ಚಟುವಟಿಕೆಗಳು ಇರ್ಬೋದು ಅಂತಂತೇಳಿ. ಆದರೆ ಕೆಲವರು ಅನಿವಾರ್ಯ ಸಂದರ್ಭಗಳಲ್ಲಿ ಒಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಈಗ ನೀವೇ ಆಗಲೇ ಏನು ಹೇಳ್ದಂಗೆ ಸೋರೆಸಿಸ್ ಇರ್ಬೋದು, ಅಥವಾ ಏನು ಒಣ ಚರ್ಮ ಇರ್ಬೋದು, ಇನ್ನು ಕ್ಯಾನ್ಸರ್ ಇರ್ಬೋದು, ಅದಲ್ಲದೆ ಬೇರೆ ಬೇರೆ ಈ ಮಂಡಿ ನೋವು ಈ ಥರ ಸಮಸ್ಯೆಗಳಿಗೆ ಒಳಗಾಗೋಂಥ ಚಾನ್ಸಸ್ ಭಾಳ ಇರ್ತವೆ. ಆಯುರ್ವೇದದಲ್ಲಿ ಇಂಥ ಒಂದು ಕಾಯಿಲೆಗಳಿಗೆ ಯಾವ ರೀತಿ ಚಿಕಿತ್ಸೆ ಮಾಡ್ತೀರಾ ಸರ್ ತಾವು? ಸರ್, ಚಿಕಿತ್ಸೆ ಬಂದ್ಬಿಟ್ಟು ಫಸ್ಟ್ ನಾವು ಅವ್ರದ್ದು ದೇಹದಲ್ಲಿ ಯಾವುದು ದೋಷ, ವಾತದೋಷ, ಪಿತ್ತದೋಷ, ಕಫದೋಷ, ಯಾವ ದೋಷ ಉಲ್ಬಣ ಆಗಿದೆ, ಆಮೇಲೆ ಶ್ರೋತಸ್ ಅಂತ ಹೇಳ್ತೀವಿ ಸರ್. ಯಾವ ಶ್ರೋತಸ್ಸು, ಅನ್ನವಾಹ ಶ್ರೋತಸ್ಸು, ಪ್ರಾಣವಾಹ ಶ್ರೋತಸ್ಸು, ಉದಕವಾಹ ಶ್ರೋತಸ್ಸು, ಅಂದರೆ ಈಗ ಶ್ವಾಸಕೋಶ ಸಮಸ್ಯೆ ಇದ್ದರೆ ಪ್ರಾಣವಾಹ ಅಂತ ಹೇಳ್ತೀವಿ. ಆಮೇಲೆ ಮೋಷನ್ ಸರಿಯಾಗ್ತಿದ್ರೆ ಆಮೇಲೆ ಅನ್ನವಾಹ ಶ್ರೋತಸ್ಸು, ಮೂತ್ರವಾಹ ಶ್ರೋತಸ್ಸು. ಆ ಶ್ರೋತಸ್ಗೆ ಅನುಗುಣವಾಗಿ ನಮ್ಮ ಆಯುರ್ವೇದದಲ್ಲಿ ಶೋಧನ ಮತ್ತು ಶಮನ ಅಂತ ಹೇಳ್ತೀವಿ. ಶೋಧನ ಅಂದರೆ ಎಕ್ಸೆಸ್ ಕಫ ಜಮಾ ಆಗಿತ್ತು, ಎಕ್ಸೆಸ್ ಪಿತ್ತ ಜಮಾ ಆಗಿತ್ತು, ಅಥವಾ ವಾತ ಬಹಳ ಜಮಾ ಆಗಿತ್ತು ಅಂದರೆ ಅದಕ್ಕೆ ನಾವು ಬಾಡಿಯಿಂದ ಪ್ಯೂರಿಫೈ ಮಾಡ್ತೀವಿ ಸರ್. ಫಸ್ಟ್ ದೇಹ ಶುದ್ಧಿ ಆದರೆ ನಮ್ದು ಒಂದು 50% ಟ್ರೀಟ್ಮೆಂಟ್ ಮುಗಿದಾಗೆ ಸರ್. ಅಂದರೆ ಮೂಲ ಸಹ ರೋಗನ ನಿರ್ಮೂಲನೆ ಮಾಡ್ದಂಗೆ. ಅದ್ರ ಜೊತೆ ಮುಂದೆ ಏನು ಮಾಡ್ತೀವಿ ಅಂದರೆ ಶಮನ ಅಂದರೆ ಈಗ ನಾವು ಔಷಧಿ, ವಾತ ಕಂಟ್ರೋಲ್ ಮಾಡ್ಲಿಕ್ಕೆ, ಪಿತ್ತ ಕಂಟ್ರೋಲು, ಕಫ ಕಂಟ್ರೋಲ್ ಮಾಡಲಿಕ್ಕೆ ಔಷಧಿ ಕೊಡ್ತೀವಿ. ಒಬ್ರೊಬ್ರು ತೆಳ್ಳಗಿರ್ತಾರೆ, ಒಬ್ರೊಬ್ರಿಗೆ ಶಕ್ತಿ ಬೇಕು, ವಯಸ್ಸಿಗಿರ್ತದೆ, ಅಂಥವ್ರಿಗೆ ವಾಜೀಕರಣ, ರಸಾಯನ ಅಂತ ಔಷಧಿ ಕೊಡ್ತೀವಿ, ಅವರ ಶಕ್ತಿ, ಇಮ್ಯುನಿಟಿ ಜಾಸ್ತಿ ಆಗಲಿ ಅಂತ. ಮುಂದೆ ಅದರ ಜೊತೆಯಲ್ಲಿ ಆಯುರ್ವೇದದಲ್ಲಿ ಯೋಗ, ಪ್ರಾಣಾಯಾಮ, ಆಮೇಲೆ ಆಹಾರ ಪದ್ಧತಿ ಇವನ್ನೆಲ್ಲ ಹೇಳಿಕೊಡ್ತೀವಿ ಸರ್. ಯಾವ ರೀತಿ ಚಿಕಿತ್ಸಾ ಕ್ರಮಗಳು ಇದಾವೆ ಅಂತ ಹೇಳ್ತಾರೆ ಸರ್? ಈಗ ಆಗಲೇ ಹೇಳಿದ್ರೆ ಪಂಚಕರ್ಮ ಮಾಡ್ಬೋದು ಅಂತಂತೇಳಿ, ಯಾವ್ಯಾವ ಒಂದು ಸಮಸ್ಯೆಗಳಿಗೆ ನೀವು ಪಂಚಕರ್ಮ ಚಿಕಿತ್ಸೆ ಕೊಡ್ತೀರಿ ಅಥವಾ ಒಂದು ರುಟೀನ್ ಆಗಿ ಯಾವ ಕೊಡ್ತೀರಾ ಸರ್? ರುಟೀನ್ ಆಗಿ ಈಗ ಪಂಚಕರ್ಮ ಅಂದರೆ 5 ವಿಧವಾದ ಕರ್ಮಗಳು. ಅದರಲ್ಲಿ ವಮನ, ವಿರೇಚನ, ರಕ್ತ ಮೋಕ್ಷಣ, ಬಸ್ತಿ, ನಸ್ಯ ಅಂತ ಹೇಳ್ತೀವಿ ಸರ್. ಯೂಶಲಿ ಕಫ ಸಮಸ್ಯೆ ಇದ್ದವರಿಗೆ ವಮನ, ವಾಂತಿ ಮಾಡಿಸೋದು,
ಪಿತ್ತ ಇದ್ದವರಿಗೆ ಜುಲಾಬ್ ಅಥವಾ ವಿರೇಚನ ಅಂತ ಹೇಳ್ತೀವಿ. ವಾತ ಮಂಡಿ ನೋವು ಇವರಿಗೆಲ್ಲ ನಾವು ಬಸ್ತಿ ಅಂತ ಕೊಡ್ತೀವ್ರಿ. ತಲೆ ಸಂಬಂಧ ಇದ್ರೆ ನಸ್ಯ ಅಂತ ಹೇಳ್ತೀವ್ರಿ. ಆಮೇಲೆ ಸ್ಕಿನ್ ಡಿಸೀಸಸ್ ಆಗಲಿ, ರಕ್ತ ದುಷ್ಟಿ ಇದ್ರೆ ಬ್ಲಡ್ ಲೆಟ್ಟಿಂಗ್ ಅಂದ್ರೆ ರಕ್ತ ಮೋಕ್ಷಣ ಅಂತ ಹೇಳ್ತೀವ್ರಿ. ಅಂದ್ರೆ ದೇಹದಲ್ಲಿ ಯಾವುದು ಉಲ್ಬಣ ಆಗಿದೆ ಅದನ್ನ ನೋಡಿಕೊಂಡು ಅದರ ಪ್ರಕಾರ ನಾವು ಚಿಕಿತ್ಸೆ ಕೊಡ್ತೀವಿ. ಅಂದ್ರೆ ಈ ಚಿಕಿತ್ಸೆ ಎಷ್ಟು ದಿನ ಹಿಡಿಬಹುದು? ಆ ರೋಗದ ಒಂದು ತೀವ್ರತೆ ಮೇಲೆ ನೀವು ಸರ್ ರೋಗದ ತೀವ್ರತೆ ಮೇಲೆ ಇರ್ತದೆ ಸರ್. ಮಿನಿಮಮ್ ಅಂದ್ರೆ ಒಂದು ವಾರ ಆದರೂ ಪಂಚಕರ್ಮನ ನಾವು ತಗೊಳ್ತೀವಿ. 15 days, 21 days, 1 month. ಬಟ್ ಆದರೆ ಸಣ್ಣ ಮಕ್ಕಳಲ್ಲಿ 18 ವಯಸ್ಸು 16 ವರ್ಷ ಕೆಳಗಡೆ ಇದ್ದವ್ರಿಗೆ, 60-65 ವಯಸ್ಸ ಮೇಲಾದವ್ರಿಗೆ ಯೂಶ್ವಲಿ ಇವು ಯಾವ ಶೋಧನ ಮಾಡಲ್ಲ ಸರ್. ಅವರಿಗೆ ಜಸ್ಟ್ ಏನಂದ್ರೆ ಅವ್ರಿಗೆ ಏನು ನೀಡಿರ್ತದೆ ಮೈಲ್ಡ್ ಪಂಚಕರ್ಮ ಮಾಡ್ತೀವಿ. ಯಾರು ಈ ಮಧ್ಯ ವಯಸ್ಸಲ್ಲಿರ್ತಾರೆ ಅವ್ರಿಗೆ ಮಾತ್ರ ನಾವು ಪಂಚಕರ್ಮನ ತಗೊಳ್ತೀವಿ. ಈಗ ಒಬ್ಬ ಆರೋಗ್ಯವಂತ ಮನುಷ್ಯ ನನಗೆ ಯಾವುದೂ ಸಮಸ್ಯೆ ಬರಬಾರ್ದಪ್ಪ, ನಾನು ಆರಾಮಾಗಿರಬೇಕು, ಯಾವುದೇ ಒಂದು ಗುಳಿಗೆ ತೊಗೊಳೋದಾಗಲಿ ಔಷಧ ತೊಗೊಳೋದಾಗಲಿ ಒಂದು ಸಂದರ್ಭ ಬರಬಾರ್ದು ಅಂತ ಬಯಸಿದರೆ ಅವನು ಯಾವ ರೀತಿ ಒಂದು ಜೀವನ ಕ್ರಮವನ್ನು ಅಳವಡಿಸ್ಕೋಬೇಕಾಗುತ್ತೆ? ಸರ್ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ದಿನಚರ್ಯ, ಋತುಚರ್ಯ, ರಾತ್ರಿಚರ್ಯ, ಆಮೇಲೆ ಆಹಾರ ಪದ್ಧತಿ ಅಂತ ಎಲ್ಲಾನು ಹೇಳಿದ್ದಾರೆ ಸರ್. ಆಮೇಲೆ ಸದ್ವೃತ್ತ ಪಾಲನ. ಋತುಚರ್ಯ ಅಂತಂದ್ರೆ ಈ ಋತುಗನುಗುಣವಾಗಿ ಶರದ್ ಋತು ಚಳಿಗಾಲದಲ್ಲಿ ಪಿತ್ತ ಜಾಸ್ತಿ ಆಗಿರ್ತದೆ ಅಂತ ಟೈಮ್ದಲ್ಲಿ ವಿರೇಚನ ಅಂತ ಕೊಡ್ತೀವಿ ಸರ್ ಪಂಚಕರ್ಮದಲ್ಲಿ. ಒಂದು ಜುಲಾಬ್ ಮಾಡ್ಸಕ್ಕಂತ ಕೆಲ. ವಸಂತ ಋತುದಲ್ಲಿ ವಮನ, ಆಮೇಲೆ ವರ್ಷಾ ಋತು ಅಂದ್ರೆ ಮಳೆಗಾಲ ಸ್ವಲ್ಪ ಅದಕ್ಕಿಂತ ಮುಂಚೆನೆ ಬಸ್ತಿ ಅಂತ ಕೊಡ್ತೀವಿ. ಇವೆಲ್ಲ ಮಾಡೋದ್ರಿಂದ ರೋಗಗಳನ್ನು ಬರದೇ ಇರಂಗೆ ತಡೆಗಟ್ಟಬಹುದು ಸರ್. ಬಹಳಷ್ಟು ರೋಗಗಳು ಇದರಿಂದ ಒಂದು 70 to 80% ರೋಗಗಳು ಬರೋದನ್ನ ತಡೆಗಟ್ಟಬಹುದು. ಅದಾದ್ಮೇಲೆ ದಿನಚರ್ಯ ಪ್ರತಿಯೊಬ್ಬರು ಬೆಳಿಗ್ಗೆ 6 ಒಳಗಡೆ ಹೇಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ದಂತಧಾವನ ಏನ್ ಮಾಡಬೇಕು, ಆಹಾರ ಹೆಂಗ್ ತಗೋಬೇಕು, ಆಮೇಲೆ ತಾಂಬೂಲ ಸೇವನ, ಉಂಡ ಮೇಲೆ ನಾವು ತಾಂಬೂಲ ಎಲೆ ಅಡಿಕೆ ಹಾಕ್ತಿವಲ್ಲ ಅದ್ರ ಹಾಕೋದ್ರಿಂದ ಏನೇನು ಆಗ್ತದೆ, ಆಮೇಲೆ ಮಲ ಮೂತ್ರ ವಿಸರ್ಜನೆ ಹೇಗ್ ಮಾಡಬೇಕು ಇವೆಲ್ಲಾನು. ಆಮೇಲೆ ದಿವಾ ಸ್ವಪ್ನ ಹಗಲತ್ ಮನ್ಕೋಬಾರ್ದು ಸರ್. ಓನ್ಲಿ ಗ್ರೀಷ್ಮ ಋತು ಬಿಸಿಲು ಜಾಸ್ತಿಯಾಗಿ ಎಂಡ್ ಆಫ್ ದಿ ಬಿಸಿಲು ಏನಿರ್ತದೆ ಅವಾಗ ಮಾತ್ರ ಮನ್ಕೋಬಹುದು. ಇನಿಷಿಯಲ್ ಈ ಬಿಸಿಲಲ್ಲಿ ಮನ್ಕೊಂಡ್ರೆ ಮತ್ತೆಷ್ಟು ಕಫ ಜಾಸ್ತಿ ಆಗ್ತದೆ ಅಂತ. ಇದು ಏನಪ್ಪಾ ಅಂದ್ರೆ ಒಂದು ದಿನಚರ್ಯ, ಋತುಚರ್ಯ. ಆಮೇಲೆ ರಾತ್ರಿಚರ್ಯ, ರಾತ್ರಿ ನಾವು ಎಷ್ಟು ಬೇಗ ಮಲಗಬೇಕು, ಹೇಗ್ ಮಲಗಬೇಕು, ಯಾವ ದಿಕ್ಕಿಗೆ ಮಲಗಬೇಕು ಇವನ್ನೆಲ್ಲ ಹೇಳಿದ್ದಾರೆ ಸರ್. ಮತ್ತೆ ಯೋಗ, ಪ್ರಾಣಾಯಾಮ, ಆಹಾರ, ಯಾವ ಪ್ರಕೃತಿಯವರು ನಾವು ವಾತ ಪಿತ್ತ ಪ್ರಕೃತಿ, ವಾತ ಕಫ ಪ್ರಕೃತಿ, ಸಮಧಾತು ಪ್ರಕೃತಿ ಹಿಂಗೆಲ್ಲ ಹೇಳ್ತೀವಿ. ಯಾವ ಪ್ರಕೃತಿಯವರು ಏನ್ ತಿನ್ಬೇಕು, ಏನ್ ತಿಂದ್ರೆ ಅವ್ರ ಆರೋಗ್ಯಕ್ಕೆ ಒಳ್ಳೇದು ಆ ಥರ ಅವ್ರಿಗೆ ನಾವು ಅಡ್ವೈಸ್ ಮಾಡಿದರೆ ಅರ್ಧ ಸಮಸ್ಯೆಗಳು ಅವರು ಆಹಾರದಲ್ಲಿನೇ ಕಮ್ಮಿ ಆಗ್ತದೆ ಸರ್. ಆಮೇಲೆ ಇದೆಲ್ಲ ಆಯುರ್ವೇದದಲ್ಲಿ ಪರಿಪೂರ್ಣ ಅಂದರೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ಜನರು ನಮ್ಮ ಭಾರತೀಯ ಶಾಸ್ತ್ರದಲ್ಲೇ ಇಷ್ಟೆಲ್ಲ ಸಂಪತ್ತಿದೆ. ಸೊ ಅದಕ್ಕಾಗಿ ನಾವು ಬೇರೆ ಬೇರೆ ಸೈನ್ಸಿಗೇನು ಹೇಳ್ತಾ ಇಲ್ಲ, ಎಲ್ಲ ಸೈನ್ಸಲ್ಲಿ ಅವ್ರದ್ದೇ ಇರತಕ್ಕಂಥ ವ್ಯವಸ್ಥೆ ಇದೆ, ಯಾವುದು ಇದು ಅಂತಿಲ್ಲ. ಬಟ್ ಆಯುರ್ವೇದ ಫಸ್ಟ್ ಅಂತ ನಾವು ಈಗೇನು ಅಂತಿದ್ದೀವಿ, ಫಸ್ಟ್ ನೀವು ಮನೆಯಲ್ಲೇನೆ ಅಥವಾ ಆಯುರ್ವೇದಿಕ್ ಚಿಕಿತ್ಸೆಯಿಂದನೇ ನೀವು ಪ್ರಾರಂಭ ಮಾಡಿದರೆ ಭಾಳಷ್ಟು ಸಮಸ್ಯೆಗಳು ಬರದೇ ಇರಂಗೆ ನೋಡ್ಕೋಬಹುದು. ಮತ್ತು ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ನಾವು ಹೇಳ್ತೀವಿ ಆಯು ಕಾಮಾಯ ಮಾನೇನ ಧರ್ಮಾರ್ಥ ಸುಖ ಸಾಧನ ಎಲ್ಲನೂ ಮಾಡ್ಬೋದು ಅನ್ನೋದು ಒಂದು ಆಯುರ್ವೇದದಲ್ಲಿ. ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಅಂದರೆ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ನಮ್ಮ ಆರೋಗ್ಯ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ನಾವು ಒಳ್ಳೆಯ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೊಂಡ್ರೆ ನಮ್ಮ ಆಹಾರ ಕ್ರಮ ಇರ್ಬೋದು ಅಥವಾ ನಮ್ಮ ದಿನನಿತ್ಯ ಕಾರ್ಯ ಚಟುವಟಿಕೆಗಳಿರ್ಬೋದು, ನಾವು ಯಾವ ರೀತಿ ರೂಢಿಸ್ಕೊತೀವಿ ನಮ್ಮ ಒಂದು ಆರೋಗ್ಯನೂ ಅದೇ ರೀತಿ ಇರುತ್ತೆ. ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೋಸ್ಕರ ತಿಳಿಸ್ಕೊಟ್ರಿ. ಇನ್ನು ಆಯುರ್ವೇದ ಮಹತ್ವದ ಬಗ್ಗೆನೂ ತಾವು ಹೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ, ನಮಸ್ಕಾರ. ಇದುವರೆಗೆ ವಸಂತ ಋತುವಿನಲ್ಲಿ ನಮ್ಮ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಈ ಕುರಿತು ಕಲಬುರಗಿಯ ವಿಶ್ವಚೇತನ ಆಯುರ್ವೇದ ಚಿಕಿತ್ಸಾಲಯದ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಸತೀಶ್ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು. ಸಂಕಲನ ಮಧು ದೇಶ್ಮುಖ್.
ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.